ಮುಂಚೆ ಒಂದು ಸ್ವಲ್ಪ ನರ್ವಸ್ ಆಗಿದೆ, ಇವತ್ತು ಸ್ವಲ್ಪ ತುಂಬ ಕಾನ್ಫಿಡೆಂಟ್ ಆಗಿದ್ದೀನಿ. ಈಗ ತುಂಬ ಖುಷಿಯಾಗಿ ಕಾನ್ಫಿಡೆಂಟ್ ಆಗಿದ್ದೀನಿ. ಅದೇ ಹೇಳಿದ್ನಲ್ಲ, ನಾನು ಫಸ್ಟ್ ಶೋ ನಮ್ಮ ಫೇವ್ರೆಟ್ ಹೀರೋಗಳ ಸಿನಿಮಾಗಳಿಗೆ ಬರ್ತಾ ಇದ್ವಿ, ವಿಜುವಲ್ ಹೊಡಿತಾ ಇದ್ವಿ. ಇವತ್ತು ಅದು ನನಗಾಯಿತು, ನಾನು ಓದ್ತಿದ್ದೀನಿ ಅವ್ರ ಜೊತೆಗೆ. ಅಂದರೆ ಎಮೋಷನ್ಸ್ ಎಷ್ಟು ಸ್ಟ್ರಾಂಗ್ ಇದೆ ಅಲ್ಲಿ ಅಂತಂದರೆ, ಆ್ಯಕ್ಟ್ ಮಾಡಿದ್ದೀನಿ, ನಾನು ಕತೆ ಜೊತೆ ಟ್ರಾವೆಲ್ ಮಾಡಿದ್ದೀನಿ, ನಾನೇ ಇರೋದಲ್ಲಿ, ಆದರೂ ಕೂಡ ನಾನು ಅಳ್ತಾ ಇದ್ದೆ. ಸೊ ಆಡಿಯನ್ಸ್ ಹತ್ತಾಗ ನಾನು ಹತ್ತಿದ್ದೀನಿ, ಆ ಬಾಂಡಿಂಗ್ ಅವ್ರ ಜೊತೆಗೆ ಟ್ರಾವೆಲ್ ಆಗಿದೆ ಅಂತ ಅರ್ಥ ಆಯ್ತು. ಅಲ್ಲಿಗೆ ಖುಷಿ ಇದೆ ನನಗೆ. ಫಸ್ಟ್ ಹೇಳಿದ್ದು, ನೀವು ಮಂಗಳೂರಲ್ಲಿ ಅಲ್ಲ ಅಂತ ಎಲ್ಲೂ ಅನಿಸ್ಲಿಲ್ಲ ನಮಗೆ, ನೀವು ಮೋಸ್ಟ್ಲಿ ಅಲ್ಲೇ ಹುಟ್ಟು ಬೆಳೆದ್ರಿ ಅಂತ ಅಂದ್ಕೊಂಡ್ವಿ ಅಂತಂದರು. ಅದೊಂದು ಬಿಗ್ ಕಾಂಪ್ಲಿಮೆಂಟ್ ಆ್ಯಕ್ಚುಲಿ. ಅದರ ನಂತರ ಫೈಟ್ಸ್ ಮಾಡಬೇಕಾದ್ರೆ ನೀವು ತಿರುಗಿ ನೋಡಿದ್ರೆ ಇವನು ಗುರು ಹೊಡಿತಾನೆ, ಇವನು ಬಿಟ್ಟರೆ 20 ಜನ ಆರಾಮ ಹೊಡಿತಾನೆ ಅನ್ನೋ ಫೀಲಿಂಗ್ ಕೊಟ್ಟರೆ. ಫೈಟ್ ಸೂಪರ್ ಆಗಿದೆ ಅಂತಂದರು. ಆ್ಯಂಡ್ ಎಮೋಷನ್ ತುಂಬ ಚೆನ್ನಾಗಿ ಕ್ಯಾರಿ ಮಾಡಿದ್ದೀರಾ ಅಂತಂದರು. ಲವ್ ಸೀನ್ಸ್ ತುಂಬ ಇಷ್ಟ ಆಗಿದ್ದಾರೆ, ಕೆಮಿಸ್ಟ್ರಿ ತುಂಬ ಚೆನ್ನಾಗಿದೆ ಚೈತ್ರ ಮತ್ತು ನಿಮ್ಮದು ಅಂತ ಹೇಳಿದ್ರು. ಆಮೇಲೆ ಆ್ಯಸ್ ಯೂಶುವಲ್ ತಾಯಿ ಸೆಂಟಿಮೆಂಟ್ ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಕನ್ನಡ ಇಂಡಸ್ಟ್ರಿ ಒಂದು ಭರವಸೆ ನಾಯಕ ನಟ ಬಂದ ಅನ್ನೋ ಫೀಲಿಂಗ್ ಇದೆ ನಮಗೆ, ಒಳ್ಳೇದಾಗಲಿ ಅಂದ್ಬಿಟ್ಟು ಹೋದರು. ಅದೆಲ್ಲ ಕೇಳಿದಾಗ ತುಂಬ ಖುಷಿ ಆಯಿತು. ಬಹುಶಃ ಇನ್ನೊಂದು 2-3 ದಿನ ಹಾಗೆ ಇರುತ್ತೆ. ನೈಟ್ ನೋಡಿದ್ರು, ನಾನು ಹೆಂಡತಿ ನೈಟ್ ನೋಡಿದ್ಲು. ಅವಳು ಇಂಟರ್ವಲ್ ಮುಗಿಸ್ಕೊಂಡ್ಬಂದು ಕೈ ಹಿಂಗೆ ನಡಕ್ತಾ ಇತ್ತು ಅವಳು, ಹಿಂಗೆ ತಪ್ಕೊಂಡು ಹತ್ತಲ ಅವಳು. ಅಂದರೆ ಇಷ್ಟು ದಿವಸ ಈಗ ಮನೇಲಿದ್ದಾಗ ನಾವು ಒಂಥರ ಇರ್ತೀವಿ, ಬಟ್ ಬಿಗ್ ಸ್ಕ್ರೀನ್ ನೋಡಿದಾಗ ಅದ್ರ ಫೀಲಿಂಗೇ ಬೇರೆ ಇರುತ್ತೆ. ಆಮೇಲೆ ಎಮೋಷನಲ್ ತುಂಬ ಸ್ಟ್ರಾಂಗ್ ಇರೋದ್ರಿಂದ ಅವಳು ಅದಕ್ಕೆಲ್ಲ ಕನೆಕ್ಟ್ ಮಾಡ್ಕೊಂಡ್ರು. ಲಾಸ್ಟಿಗೆ ಬಂದು ಹೇಳಿದ್ಲು, ತುಂಬ ಅದ್ಭುತವಾಗಿ ಸಿನಿಮಾ ಮಾಡಿದ್ದೀರಾ, ನಾನೇನೋ ಅಂದ್ಕೊಂಡಿದ್ದೆ, ಬಟ್ ಇದು ಬೇರೆ ಲೆವೆಲ್ಗೆ ಸಿನಿಮಾ ಇದೆ ಅಂತ ಹೇಳಿದ್ರು. ಅವರು ಕೂಡ ಹತ್ರ, ನಾವು ಹತ್ವಿ, ಎಲ್ಲ ಹತ್ಕೊಂಡು ಸುಮ್ಮನಾಗಿದ್ದೀವಿ. ಈಗ ಈ ಮಾತು ಕೇಳಬೇಕು ಅಂತಲೇ ಇಷ್ಟು ವರ್ಷ ಸ್ಟ್ರಗಲ್ ಮಾಡಿದ್ದು. ಸೊ ಕೊನೆಗೂ ಆ ಮಾತುಗಳು ಕೇಳ್ತಾ ಇದ್ದೀನಿ. ಆ ಸ್ಟ್ರಗಲಿಗೆ ಒಂದು ಅರ್ಥ ಸಿಕ್ತು ಅಂತ ಅನಿಸ್ತಾ ಇದೆ. ಕರೆಕ್ಟ್. ನಾವು ಫಸ್ಟು ಪೇಡ್ ಪ್ರೀಮಿಯರ್ ಮಾಡಿದ್ದೆ ಮಂಗಳೂರಲ್ಲಿ. ಅಲ್ಲಿ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಇತ್ತು. ನಮಗಲ್ಲಿ ಗೊತ್ತಿತ್ತು ಕನ್ಫರ್ಮ್ ಆಗಿ, ಯಾಕಂದರೆ ಅದೇ ಭಾಗದ ಒಂದು ಕತೆ, ಅದ್ರ ಜೊತೆಗೆ ಹುಲಿ ವೇಷ ಅವ್ರಿಗೆ ಬೇಗ ಕನೆಕ್ಟ್ ಆಗುತ್ತೆ ಅಂತ ಗೊತ್ತಿತ್ತು. ಅಲ್ಲಿ ರೆಸ್ಪಾನ್ಸ್ ಚೆನ್ನಾಗಿ ಸಿಕ್ತು. ಆಮೇಲೆ ಮೈಸೂರಿಗೆ ಬಂದ್ವಿ, ಮೈಸೂರು ತುಂಬ ಚೆನ್ನಾಗಿತ್ತು. ನಾವು ಬೆಂಗಳೂರು ಡೌಟಲ್ಲಿದ್ವಿ, ಇವ್ರು ಹೆಂಗೆ ಕನೆಕ್ಟ್ ಮಾಡ್ಕೊತಾರೆ ಅಂತ. ನಿನ್ನೆ ಪೇಡ್ ಪ್ರೀಮಿಯರ್ ಆಯಿತು, ಇವತ್ತಿಲ್ಲಿ ಶೋ ಆಯಿತು. ಎಲ್ಲ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ರು ಅಂದರೆ, ಒಂದೊಂದು ಮೈನ್ಯೂಟ್ ರಿಯಾಕ್ಷನ್ಸು, ಮೈನ್ಯೂಟ್ ಡೈಲಾಗ್ ಕೂಡ ತುಂಬ ನೀಟಾಗಿ ಕೇಳಿಸ್ಕೊಂಡು ರಿಯಾಕ್ಟ್ ಮಾಡ್ತಾಯಿದ್ದಾರೆ. ಸೊ ಎಲ್ಲೋ ಒಂದು ಮಟ್ಟಿಗೆ ನಾವು ರೀಚ್ ಆಗಿದ್ದೀವಿ ಅಂತ ಅನಿಸ್ತದೆ.